ಇವತ್ತು ಮಂಗಳವಾರ ನಾವು ಬಂದಿರೋದು ಶಕ್ತಿ ದೇವತೆಗಳ ನಗರ ಪಿರಿಯಾಪಟ್ಟಣಕ್ಕೆ. ಪಿರಿಯಾಪಟ್ಟಣದಮ್ಮ ತಾಯಿ ಮಸನಿಕಮ್ಮನ ದರ್ಶನಕ್ಕೆ ಮೊದಲನೇ ಸಲ ಹೋಗ್ತಿರೋದು. ಹಾಗಾಗಿ ದೇವಸ್ಥಾನದ ಎದುರುಗಡೆ ಇರೋ ಪೂಜೆ ಸಾಮಾನು ಅಂಗಡಿಲಿದ್ದ ಅಜ್ಜಿನ ಮಾತಾಡಿಸಿ ಅವರ ಮಾತಿನನುಸಾರ ಪೂಜೆ ಸಾಮಾನು ತಗೊಂಡು ದೇವಸ್ಥಾನದೊಳಗೆ ಬಂದ್ವಿ. ಅಷ್ಟೇನು ಜನ ಇರಲಿಲ್ಲ, ಆರಾಮಾಗಿ ಪೂಜೆ ದರ್ಶನ ಎಲ್ಲ ಆಯಿತು. ಆದರೆ ಬೇಜಾರಾಗಿದ್ದೇನು ಅಂದರೆ ಪೂಜೆ ಸಾಮಾನು ಸ್ಪೆಷಲಿ ಗಂಧದ ಕಡ್ಡಿ, ಕರ್ಪೂರ, ಅರಿಶಿನ, ಕುಂಕುಮಗಳು ಈ ಕಡೆ ಗರ್ಭಗುಡಿಯ ಒಳಗೋದ ಸ್ಪೀಡಲ್ಲೇ ತಕ್ಷಣಕ್ಕೆ ಆ ಕಡೆಯಿಂದ ಹೊರಗೆ ಬಂದವು. ಹಾಗಾಗಿ ಮುಂದಿನ ಸಲ ಬಂದಾಗ ಹಣ್ಣು ಕಾಯಿ ಅಷ್ಟೇ ತಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಇನ್ನು ಈ ದೇವಸ್ಥಾನ ಇರೋದು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ. ಒಂದು ಕಡೆ ಕೊಡಗು, ಮತ್ತೊಂದು ಕಡೆ ಹಾಸನಕ್ಕೂ ಹತ್ತಿರವಿರೋದ್ರಿಂದ ಈ ಮೂರು ಜಿಲ್ಲೆಗಳಲ್ಲೂ ತಾಯಿಯ ಭಕ್ತರಿದ್ದಾರೆ. ಅಷ್ಟೇ ಅಲ್ಲ, ನೆರೆಯ ರಾಜ್ಯ ಕೇರಳದಿಂದಲೂ ತಾಯಿಯ ದರ್ಶನಕ್ಕೆ ಬರ್ತಾರೆ ಭಕ್ತಾದಿಗಳು. ಈಕೆ ಇಷ್ಟ ದೇವತೆ, ಭಕ್ತರ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತಾಳೆ. ತಾಯಿಗೆ ಇಲ್ಲಿ ಬಲಿ ಕೂಡ ಕೊಡ್ತಾರೆ. ಭಕ್ತಾದಿಗಳು ತಮ್ಮ ಯಾವುದೇ ಶುಭ ಕೆಲಸ ಕಾರ್ಯಗಳನ್ನು ಶುರು ಮಾಡೋ ಮೊದಲು ತಾಯಿಯ ಬಳಿ ಬಂದು ಹೂ ಪ್ರಸಾದ ಕೇಳಿ ವರ ಕೊಟ್ಟರೆ ಮಾತ್ರ ತಾವು ಅಂದುಕೊಂಡ ಕೆಲಸಕ್ಕೆ ಹೆಜ್ಜೆ ಇಡ್ತಾರೆ. ನೆಗೆಟಿವ್ ಎನರ್ಜಿಗಳಿಂದ ಮುಕ್ತರಾಗೋದಕ್ಕೆ ಇಲ್ಲಿ ತಾಯಿಯ ಹೆಸರಿನಲ್ಲಿ ತಡೆ ಕೂಡ ಓಡಿಸ್ತಾರೆ. ಇನ್ನು ಈ ತಾಯಿಯ ಬಗ್ಗೆ ಹೇಳೋದಾದರೆ, ಸಪ್ತ ಮಾತೃಕೆಯಲ್ಲಿ ಈಕೆ ಹಿರಿಯವಳು. ಉಜ್ಜಯಿನಿಯ ರಾಜ ಬಿಜ್ಜಳನಿಗೆ 7 ಜನ ಹೆಣ್ಣು ಮಕ್ಕಳು. ಆ 7 ಹೆಣ್ಣು ಮಕ್ಕಳಲ್ಲಿ ಮೊದಲನೆಯವರು